ಎಲ್ಲರಿಗೆ ನನ್ನ ನಮಸ್ಕಾರಗಳು. ಇವತ್ತು ಕೆವಿ ಸಂಸ್ಥೆಯ ಇತಿಹಾಸದಲ್ಲಿ ಮಹತ್ವವಾದದ್ದು ಜೆಜೆ ಕಾಲೇಜ್ ಆಫ್ ಕಾಮರ್ಸ್, ಜಗದ್ಗುರು ಗಂಗಾಧರ ವಾಣಿಜ್ಯ ಮಹಾವಿದ್ಯಾಲಯ ಮತ್ತು ಸ್ನಾತಕೋತ್ತರ ವಿಭಾಗದ ಪುನರ್ಮಿಲನ ಗೆಟ್ ಟುಗೆದರ್. ಈ ವರ್ಷದ 75 ವರ್ಷದ ಹಳೆಯ ವಿದ್ಯಾರ್ಥಿಗಳು ಈ ಪುನರ್ಮಿಲನ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾನ್ಯ ನಿವೃತ್ತಿ ಹೈಕೋರ್ಟ್ನ ನಮ್ಮ ಆತ್ಮೀಯರಾದ ಅವರು ನನ್ನ ಪಕ್ಕದ ಊರು ವೆಂಕಟೇಶ್ವರಗಳು ಈ ರಾಜ್ಯದ ಅತಿ ಮಹತ್ವದ ಹೈಕೋರ್ಟ್ ಜಡ್ಜ್ ಆಗಿರುವ ಮಾನ್ಯ ಶ್ರೀಮಂತ ಅವರೇ, ಈ ಕಾರ್ಯಕ್ರಮವನ್ನು ನಿರೀಕ್ಷಿಸಿದ ಎಲ್ಲ ಹಳೆಯ ವಿದ್ಯಾರ್ಥಿಗಳಲ್ಲಿ, ಅದರಲ್ಲಿ ನನ್ನ ಆತ್ಮೀಯರಾದ ಮಾನ್ಯ ಬಾಬಾ ಪ್ರಸಾದ್ ಅವರು, ಮತ್ತೊಂದು ಹಳೆಯ ವಿದ್ಯಾರ್ಥಿಗಳು, ನಮ್ಮ ಕೆವಿ ಸಂಸ್ಥೆಯ ಆಡಳಿತ ಸದಸ್ಯರಾದ ಮಾನ್ಯ ಭಗವಾನ್ ಅವರೇ, ಕಾರ್ಯಕ್ರಮದಲ್ಲಿ ಆಡಳಿತ ಸದಸ್ಯರಾದ ಶಂಕರಣ್ಣ ಮಂಡಳಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು. ಬಹುತೇಕ ಇವತ್ತು ನಾನು ಬರಬೇಕು ಬೇಡ ಅನ್ಸಲ್ಲ, ಯಾಕಂದ್ರೆ ಇವತ್ತು 3 ಗಂಟೆಗೆ 110ನೇ ವಾರ್ಷಿಕ ಸಭೆ ನಮ್ಮ ಕೆವಿ ಸಂಸ್ಥೆ 3 ಗಂಟೆಗೆ. ನಾನು ಹೇಳಿದೆ ನನಗೆ ಸ್ವಲ್ಪ ಬಿಟ್ಟರೆ ಚೆನ್ನಾಗಿ ಆಗ್ತದೆ, ಯಾಕಂದ್ರೆ ನಿನ್ನೆ ಏನಾದ್ರು ಬಂದು ದುಬೈದಿಂದ ಬಂದೆ. ದುಬೈ ಹೋದದ್ದು ವಿಶ್ವ ಜಗತ್ತಿನ ಈ ಆಸ್ಪತ್ರೆ ಇಕ್ವಿಪ್ಮೆಂಟ್ ಎಕ್ಸಿಬಿಷನ್, ಅದು ಹುಬ್ಬಳ್ಳಿಗೆ ಇಕ್ವಿಪ್ಮೆಂಟ್ ನೋಡ್ಲಿಕ್ಕೆ, ಇಕ್ವಿಪ್ಮೆಂಟ್ ಫೈನಲ್ ಮಾಡಲಿಕ್ಕೆ ನಾವು ಹೋಗಿದ್ದೇವೆ. ರಾತ್ರಿ ಬಂದಾದಿವತ್ತು ಬಹಳ ಒತ್ತಾಯ. ಆತ್ಮೀಯರಾದ ಶತ್ರು ಬಾಬು ಪ್ರಸಾದ್ ಯಾಕೆ ಶತ್ರು ಅನ್ನೋ ಒಂದು ಉದಾಹರಣೆ. ಅವನು ಇಲ್ಲಿದ್ದ, ನಾನು ಬೆಳಗಾವಿ ಕಾಮರ್ಸ್ ಕಾಲೇಜ್ ವಿದ್ಯಾರ್ಥಿ. ನಮಗೆ ಯಾವಾಗಲೂ ಫೈನಲ್ ಟಿಕೆಟ್ ಈ 2 ಕಾಲೇಜ್, ಯಾವುದು ಜೆಜೆ ಕಾಲೇಜ್ ಆಫ್ ಕಾಮರ್ಸ್, ನಾಳೆ ಗೊತ್ತೇ ಇಲ್ಲ ಕಾಲೇಜ್ ಆಫ್ ಕಾಮರ್ಸ್. ನಾನಲ್ಲಿ ಜನರಲ್ ಸೆಕ್ರೆಟರಿ. ಇವ್ರ ಜೊತೆಗೆ ನಾವು ಕ್ರಿಕೆಟ್ ಆಡೋದು ಅಂದ್ರೆ ಹಾಕಿ ಸ್ಟಿಕ್ ತಗೊಂಡ್ಬಾರ್ದು. ಅಟ್ಲೀಸ್ಟ್ ಒಬ್ಬರು ಬಂದ್ರೆ ಪಡೆಯೋದು ನಿಶ್ಚಿತ. ಅದಕ್ಕೆ ನಾವು ಯಾವ ಕ್ರಿಕೆಟ್ ಕ್ಯಾಪ್ಟನ್ ಇಲ್ಲಿ ನಾನು ಜನರಲ್ ಸೆಕ್ರೆಟರಿ, ಕ್ರಿಕೆಟರ್ ಅದು ಆಗ್ತಿದ್ದೆ. ಆದ್ರೆ ಆ ಟೀಮ್ ಜೊತೆಗೆ ಅಭಿಮಾನ, ಎಷ್ಟು ಅಭಿಮಾನ ಸಂಸ್ಥೆದಿದ್ದಂದ್ರೆ ನಿಮ್ಗೆ ಅಷ್ಟೇ ಅನಿಸ್ಬೋದು. ಬಾಕಿ ಸ್ಟಿಕ್ ಪಡ್ಕೊಳ್ಳೋ ವಿದ್ಯಾರ್ಥಿ ಯಾರು ಕಲ್ಪಲ್ಲ ಸುಧಾರಣ ಇದು ಕಾಯ್ದೆ. ಫೈನಲು ಹುಬ್ಬಳ್ಳಿ ಕಾಮರ್ಸ್ ಕಾಲೇಜ್, ಜೆಜೆ ಕಾಲೇಜು ಮತ್ತು ಬೆಳಗಾವಿ ಇಲ್ಲಿ ಕಾಲೇಜು, ಇದು ಫೈನಲ್ ಯಾವಾಗಲೂ ಇರುವುದು. ಧಾರವಾಡ ವಿಶ್ವವಿದ್ಯಾಲಯ ಇತ್ತು, ಕುಮರಳ್ಳಿ ಕಾಲೇಜ್. ಅದಕ್ಕೆ ಒಂದೊಂದು ಶತ್ರು ಅಂದ್ರೆ ಕಾಯಂ ಶತ್ರು ಆಗಿ ಓದಿದ್ದು. ಬಹಳ ಅಭಿಮಾನ, ಇಷ್ಟು ಜನ ಕೂಡಿದ್ದೀವಿ, ಸಂಸ್ಥೆ ಸಲುವಾಗಿ ಅಭಿಮಾನದಿಂದ ಬಂದಿದೆ. ನಿಮ್ಮ ಸಂಸ್ಥೆ ಮಾಜಿ ವಿದ್ಯಾರ್ಥಿ ಅನ್ನೋದು ಎಲ್ಲೂ ಅದು ಶಬ್ದ ಇರಬಾರ್ದು. ಯಾವಾಗಲೂ ವಿದ್ಯಾರ್ಥಿಗಳ ಬಹುತೇಕ ಬಂದ ಮೇಲೆ ನಮ್ಗೆ ಹಳೆ ವಿಚಾರ, ಹಳೆ ಜನಗಳು ನೋಡ್ತಿರ್ಬೋದು. ಯಾರೋ ಇಲ್ಲಿ ದೊಡ್ಡಮ್ಮಲ್ಲಿ ಈ ಬ್ಯಾಚ್ ಅವರು ಬಹುತೇಕ ಹುಡುಗಿಯರು ಬಹಳ ಕಡಿಮೆ ಇದ್ರು. ಅದಕ್ಕೆ ಈ ಮೀಟಿಂಗ್ ಆಗಿರ್ತಿಲ್ಲ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಇಡೀ ಕಾಲೇಜು 10-12 ಹುಡುಗಿಯರಿತ್ತು. ಕಾಮರ್ಸ್ ಕಾಲೇಜ್ ಹುಡುಗಿಯರು ಕೂಡ ಆಗ್ತಿದ್ದಾರೆ. ಇವತ್ತು ಪರಿಸ್ಥಿತಿ ನೋಡಿದ್ರೆ ಹುಡುಗರು ಮೈನಾರಿಟಿ, ಹುಡುಗಿಯರು ಹೆಚ್ಚಾಗಿರ ಕಾಮರ್ಸ್ ಆ ಪರಿಸ್ಥಿತಿ ಆಗಿದೆ. ಅದಕ್ಕೆ ಆ ಕಾಲ ಹಂಗಿತ್ತು. ಈ ಕಾಲೇಜ್ ಅಂದ್ರೆ 300-400 ಸ್ಟ್ರೆಂತ್ ಇರ್ತಿತ್ತು. ಇವತ್ತು ಕಾಮರ್ಸ್ ಎಷ್ಟು ಮಹತ್ವ ಬಂದ್ರೆ ಪ್ರತಿಯೊಂದು ಕಾಲೇಜ್ ಒಳಗೆ 2000 ಮಂದಿಗೆ ಸ್ಟ್ರೆಂತ್ ಬಂದಿದೆ. ಅದಕ್ಕೆ ಹುಬ್ಬಳ್ಳಿ ಇಡೀ ಕರ್ನಾಟಕ ವಿಶ್ವವಿದ್ಯಾಲಯದ ಹಳೆ ಕಾಲೇಜ್, ಈ ವಿಶ್ವವಿದ್ಯಾಲಯದೊಳಗ
ಕಾಮರ್ಸ್ ಕಾಲೇಜ್, ಮೂರನೇದು ಬಿಜಾಪುರದ ಸ್ಟೂಡೆಂಟ್ ಕಾಮರ್ಸ್ ಕಾಲೇಜ್. ನಾವೆಲ್ಲ ಅಭ್ಯಾಸ ಮಾಡೋದು ಪಾಸ್ ಅದಾವ. ಏನಂದ್ರೆ ನಾನು ಅಲ್ಲಿ ಕಾಲೇಜಿಗೆ ವಿದ್ಯಾರ್ಥಿ ಇದ್ದೀನಿ, ನಮ್ಮೆಲ್ಲ ಪೇಪರ್ ಹುಬ್ಬಳ್ಳಿಗೆ ಬಸ್ ಇರ್ತಾವ. ನಾನು ಇನ್ನೂ ನನ್ನ ಸೌಂದರ್ಯದೊಬ್ಬರು ಕಾರ್ತಿದ್ರಿ, ಯಾರು ನೆನ್ಕೊಳ್ಬೋದು, ಸೌಂದರ್ಯದೊಬ್ಬರು ಆಫೀಸ್ ಸೂಪರಿಂಟೆಂಡೆಂಟ್ ನಮ್ಮ ಕೈತಾನ ಅವ್ರಿಗೆ ಬಂದು ಬೇಕಾಗೋದು ನೋಡಿ. ನನ್ನ ಪೇಪರ್ ಇಲ್ಲಿ ಕಾಮರ್ಸ್ ಪೇಪರ್ ಯಾವಾಗ ಜರುಗುತ್ತಿದ್ದು ಎಂದು ನಾನು ಲೋಕ್ ಮಾಡಿದ್ದು ಉದಾಹರಣೆ. ಇಲ್ಲಿ ಪೇಪರ್ ದೊಡ್ಡ ಕಾಲೇಜ್ ಅಲ್ಲಿ ಕಾಮರ್ಸ್ ಕಾಲೇಜ್ ಅಲ್ಲೋ ಹೆಂಗೆ ಸಮುದ್ರದ ಅಲ್ಲಿ ರಾಕ್ಷಾಯಕ ಒಬ್ಬಿದ್ದ. ಆಮೇಲೆ ಎಲ್ಲರೂ ಪೇಪರ್ ನಿರ್ಮಿಸಿದ್ದವು ನಿರ್ಮಿಸಬೇಕು ಅಂದ್ರೆ ಆ ವಿಶ್ವವಿದ್ಯಾಲಯ ಆ ಕಾಲದ ಕರ್ನಾಟಕ ವಿಶ್ವವಿದ್ಯಾಲಯದೊಳಗೆ ಇವೆರಡು ಕಾಲೇಜ್ ಮಹತ್ವ ಆಗ್ತದೆ. ಅದ್ರಲ್ಲಿ ಈ ಕಾಲೇಜ್ ಬಹಳ ಮಹತ್ವ ಇದೆ. ಯಾಕಂದ್ರೆ ಬಹಳ ಸೀನಿಯರ್ ಕಾಲೇಜ್, ದೊಡ್ಡ ಹುಬ್ಬಳ್ಳಿ ಊರಾಗ ದೊಡ್ಡ ವ್ಯಾಪಾರಸ್ಥರಲ್ಲಿ ದೊಡ್ಡ ಶ್ರೀಮಂತರು ಇದು ಈ ಕಾಲೇಜ್ ಒಳಗ. ಅಲ್ಲಿ ನಾವು ಗಡಿನಾಡದೊಳಗೆ ವಿದ್ಯಾರ್ಥಿಗಳು ಅರ್ಧ ಕನ್ನಡ ಅರ್ಧ ಇಲ್ಲ ನಿಮ್ಗೆ ಅಷ್ಟಕ್ಕೆ ಹೋದ. ನಾನು ಮೊದಲೇ ಕನ್ನಡ ಜನರಲ್ ಸೆಕ್ರೆಟರಿ ಆದವ ಆ ಕಾಲೇಜಲ್ಲಿ, ಮೊದಲೇ ಕನ್ನಡಿಗ. ಮರಾಠಿ ಜನರು ನೆಕ್ಸ್ಟ್ ವರ್ಷ ಕನ್ನಡ ಮಾತಾಡೋದು ಕಷ್ಟ ಆಗ್ತದೆ ಆ ಕಾಲದಲ್ಲಿ ಕನ್ನಡ ಉಳುವ ಅಲ್ಲಿ ಓಡಾಡ. ಅದಕ್ಕೆ ಈ ಕಾಲೇಜ್ ಬಹಳ ನನ್ನ ಸಮೀಪ ಕಾಲೇಜ್. ನಾನು ಕಲಿಯಿಲ್ಲ ಆದ್ರೂ ನಾನು ಬಹಳ ಸಮೀಪ ಕಾಲೇಜ್ ಅಂತ ತಿಳಿದಿಲ್ಲ. ಒಂದು ಇದಿರ್ತದೆ, ನಮ್ಮ ಪಾರ್ಲಿಮೆಂಟ್ ಒಂದು ಬಿಲ್ ಪಾಸ್ ಮಾಡಿದ್ವಿ ನಾವು ಇದ್ದಾಗ ಎಂಟಿ ಪ್ರಾಪರ್ಟಿ ಅಂತ. ಅದಕ್ಕೆ ಇದು ನಾನು ಎಂಟಿ ಪ್ರಾಪರ್ಟಿ ಆಗಿದ್ದು ಕಾಲೇಜ್ ಹುಬ್ಬಳ್ಳಿ. ಇವತ್ತು ಅದೇ ಕಾಲೇಜಿನ ನನ್ನ ಅಭಿಮಾನ. ಇಲ್ಲಿ ಬಂದಷ್ಟು ಹಳೆ ವಿದ್ಯಾರ್ಥಿಗಳು ಕೂಡಿದ್ದೀವಿ. ಮೊದಲನೇ ಹಿಡಿಬಿಟ್ಟ ಹಳೆ ಫಸ್ಟ್ ಬ್ಯಾಚ್ ಚೆನ್ನಾಗಿ ವಿದ್ಯಾರ್ಥಿ ನೋಡ್ಬೇಕಾಗಿ ಅವ್ರ ಆಶೀರ್ವಾದ ತಗೊಂಡಿದ್ದಾರೆ. ಬಹಳ ಖುಷಿ ಆಯ್ತು. ಅದಕ್ಕೆ ನಾನು ಇವತ್ತು ಸಮೇತ ನಿಮ್ಗೆಲ್ಲ ನೋಡ್ಲಿಕ್ಕೆ ಬಂದಿದ್ದೀನಿ. ಯಾಕಂದ್ರೆ ನೀವು ಅವರ್ ಅಂಬೇಡ್ಕರ್ ಇವಾಗ ಅಂಬೇಡ್ಕರ್ ನಾವು ಎಷ್ಟು ಚಲೋ ಕ್ಲಿನಿಕ್ ಕಟ್ಬೋದು, ಚಲೋ ಗ್ರೌಂಡ್ ಮಾಡ್ಬೋದು, ಚಲೋ ಎಲ್ಲ ವ್ಯವಸ್ಥೆ ಮಾಡಿದ್ರೆ, ಆದ್ರೆ ಯಾವ ಶಿಕ್ಷಕರ ನೆನಪು ಯಾರು ಇರ್ತಾರೋ ಅವರು ಕಲಿಯಲಿದ್ದಾರೆ. ಅದಕ್ಕೆ ಇಲ್ಲಿ ನೀವೆಲ್ಲ ಈಗ ಇಷ್ಟೆಲ್ಲ ಮಾಡಿದ್ರು ಕಾಲೇಜ್ ಸಲುವಾಗಿ ಚಲೋ ಯಾರು ಹೇಳಬೇಕು ನೀವೇ ಹೇಳಬೇಕು. ನಾನು ಪಾಸ್ ಆಗಿದ್ರಪ್ಪ ಬಹಳ ಚಲೋ ಇತ್ತು, ಅಲ್ಲಿ ಶಿಕ್ಷಕರು ಚಲೋ ಇದ್ದಾವು, ಅಕಾಡೆಮಿಕ್ ಬಹಳ ಚಲೋ ಇತ್ತು, ನೀವ್ ಹೇಳಿದ್ರೆ ಖುಷಿ. ಪೇಪರ್ನಾಗ ಬಂದ್ರೆ ನಮ್ಗೆ ಖುಷಿ ಇಲ್ಲ. ಪೇಪರ್ ಯಾರೋ ನಾವು ಅಡ್ವರ್ಟೈಸ್ ಸಲುವಾಗಿ ಮಾಡಿರ್ಬೇಕು, ಅಡ್ಮಿಷನ್ ಸಲುವಾಗಿ ಅಡ್ವರ್ಟೈಸ್ ಮಾಡಿರ್ಬೇಕು. ಅದಲ್ಲ, ನಮ್ಮ ವಿದ್ಯಾರ್ಥಿ ಈ ಕಾಲೇಜ್ ಸಲುವಾಗಿ ಚಲೋ ಮಾತಾಡ್ತಾನೆ, ಅದ ಖುಷಿ ಇರ್ತದೆ. ನಾನು ಬಹಳ ಆನಂದ. ಇವೆಲ್ಲ ಕಾಲೇಜ್ ಇರೋದ್ರಿಂದ ಇವತ್ತು ತೇಲಿ ಬೆಳೆದ ಶಿಕ್ಷಕರಿಂದವರೆಲ್ಲ ಶಿಕ್ಷಣ ತ್ಯಾಗ ಕಾರ್ಯ ಮಾಡಿದ ಶಿಕ್ಷಕರಿಂದ ಈ ಕಾಲೇಜುಗಳು ಹೆಸರು ಬಂದು ಅದರಲ್ಲಿ ವಿದ್ಯಾರ್ಥಿಗಳು ನಿಮ್ಮನ್ನ ವಿದ್ಯಾರ್ಥಿಗಳೆಲ್ಲ ಇಲಾಖೆ ಮಾಡಿದ್ರು. ಎಷ್ಟೋ ಜನ ರಾಜಕೀಯ ಮುಖಂಡರು, ಉದ್ಯೋಗ ಇಂಡಸ್ಟ್ರಿಯಲಿಸ್ಟ್ ಆಗಿರೋರು, ಬಹಳ ಅಭಿಮಾನ ವಿವೇಕ್ ಸತೀಶರು ಈ ವಿದ್ಯಾರ್ಥಿ ಅಂತ ಹೇಳ್ಬೋದು. ಅವ್ರ ಚಿರಂಜೀವಿ ಆನಂದ ಅವರು ಬಂದಿದ್ದಾರೆ, ಅವ್ರಿಗೆ ನಮ್ಮ ವಿದ್ಯಾರ್ಥಿ. ರಾಜಕೀಯವಾಗಿ ನಂತರ ಜಗದೀಶ್ ಶೆಟ್ಟರು, ಆಮೇಲೆ ಸುಮಾರು ಜನ ಇಲ್ಲಿ ಪಾಸ್ ಆಗಿದ್ದು ಬಹಳ ಖುಷಿ. ಅಂತ ವಿದ್ಯಾರ್ಥಿಗಳು ತಯಾರು ಮಾಡಿದ್ವಿ ಕಾಲೇಜ ಅದು ಯಾವತ್ತೂ ಜಗತ್ತಾಗಿ ಉಳಿದಂತ ನಾನು ಈ ಸಮಯದಲ್ಲಿ ಹೇಳಿ ನಾನು ಸಾಲ ಜನರು ನೋಡಿ ನಮ್ಗೆ ಕೇಳಿಸು 110ನೇ ವರ್ಷದ ಜನರಲ್ ಬಾಡಿ ಏನು ಮಾಡ್ತಾ ಇದ್ದೇವೆ. 3000 ಆ ಜನರಲ್ ಬಾಡಿಯಲ್ಲಿ ಈ ಸಲ 3800 ಕೋಟಿಯ ಬಜೆಟ್ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೇವೆ. 3800 ಕೋಟಿ, 310 ಸಂಸ್ಥೆಗಳು. ಹುಬ್ಬಳ್ಳಿಗೆ ಯಾವಾಗ ಒಂದು ಏನ್ರಿ ಬರೀ ಪ್ರಮಾಣ ಮಾಡ್ತೀನಿ, ಹುಬ್ಬಳ್ಳಿಗೆ ಯಾವ ಮಾಡ್ತೀನಿ ನಾ ಬಂದ ಹುಬ್ಬಳ್ಳಿಯಾಗ ಕಮ್ಮಿ 3000 ಕೋಟಿ ಆಸ್ತಿ ಕೊಟ್ಟಿದೆ. ನೆಟ್ಟು 3000 ಕೋಟಿ ಬೆಳಗಾವಿ ಬರುವಾಗಿದ್ದೀವಿ.
ಒಂದೇ ನಾನು ಮೆಡಿಕಲ್ ಕಾಲೇಜ್ ಏಪ್ರಿಲ್ ಓಪನಿಂಗ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು 600 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ಇಡೀ ದೇಶದೊಳಗೆ ಇಂಥ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ನೋಡ್ಲಿಕ್ಕೆ ಸಿಗುವಂತ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ನೋಡ್ತಾ ಇದ್ದೀವಿ. ಅದಕ್ಕೆ ಒಂದೆಲ್ಲ ಆಶೀರ್ವಾದಗಳು ತಿಳಿದರೆ ನಾನು ಬಹಳ ಅಭಿಮಾನ ಬರಲೇಬೇಕಂತ ನಮ್ಮ ಶತ್ರು ಬರಲೇಬೇಕಂತಾಗ ನಾನೊಂದು ಅರ್ಧ ಗಂಟೆಗೆ ಬಂದೆ. ಬಹಳ ಖುಷಿ ಆಯ್ತು. ಮೊದಲಿಂದ ಬಹಳ ತಪ್ಪು ಮಾಡ್ತಿದ್ದೆ ಅಂತ ಅನಿಸ್ತಾನೆ. ಯಾಕಂದ್ರೆ ಹಿರೇಬೇಡದವರು ಮೊದಲನೇ ಬ್ಯಾಚ್ ವಿದ್ಯಾರ್ಥಿಗಳನ್ನು ನೋಡ್ಲಿಕ್ಕೆ ಸಿಕ್ತು, ಭೇಟಿಯಾಗಲಿಕ್ಕೆ ಸಿಕ್ತು. ಸುಮಾರು ಜನ ಎಷ್ಟೋ ವಯಸ್ಸಾಗಿದ್ದು ಅಭಿಮಾನದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನಾವು ಖುಷಿ ಬಂದಿಲ್ಲ. ನಮ್ಮ ಮನೆಯಿಂದ ಖುಷಿಯನ್ನ ನಮ್ಮ ವಿದ್ಯಾರ್ಥಿ ಎಷ್ಟು ಮೇಲೆ ಹೋಗಿರೋದು. ನಮ್ಮ ವಿದ್ಯಾರ್ಥಿ ಇವತ್ತು ಅತಿಯಾಗಿ ಹೆಲ್ತ್ ಚಲೋ ಇಟ್ಕೊಂಡು ಇವತ್ತು ಮೊದಲನೇ ಕ್ಲಾಸ್ ವಿದ್ಯಾರ್ಥಿಗಳು ನೋಡ್ಲಿಕ್ಕೆ ನಮ್ಗೆ ಸಿಗ್ತದೆ, ಖುಷಿಯಾಗಿಲ್ಲ. ನಾನು ಇದರಲ್ಲಿ ಹೆಚ್ಚು ಮಾತಾಡೋದಿಲ್ಲ. ನಮ್ಮೆಲ್ಲ ಆಶೀರ್ವಾದ ಇವತ್ತು ನಾವು ಸಂಸ್ಥೆಯನ್ನು ಬೆಳೆಸುವ ಪ್ರಯತ್ನ ನಾವೆಲ್ಲ ಮಾಡ್ತಾ ಇದ್ದೀವಿ. ಒಂದು ವರ್ಷದಲ್ಲಿ ದೇಶ ಅಗ್ರಿಕಲ್ಚರ್ ಸ್ಕೂಲ್ ನಾವು ಕಾಲೇಜನ್ನು ಬೆಳಗಾವಿಗೆ ಪ್ರಾರಂಭ ಮಾಡಬೇಕಂತ ಪ್ಲಾನ್ ಇಟ್ಟಿದ್ದೀವಿ. ಬೆಂಗಳೂರಲ್ಲಿ ಹೋದು ಲಾಸ್ಟ್ ವೀಕ್ 6 ಎಕರೆಗೆ ಒಂದು ಆಸ್ಪತ್ರೆ ತಗೊಂಡಿದ್ದೀವಿ. ಎಲ್ಲ ತಗೊಂಡ್ಬಾರ್ದು. ಬಹಳ ದಾನಿಗಳು ಈಗ ದಾನ ಪರಂಪರೆ ಇರುವ ಈ ಸಂಸ್ಥೆಯಲ್ಲಿ ಇವತ್ತು ದಾನ ಕೊಡ್ತಾ ಇದ್ದಾರೆ. ದಾನ ಹೆಂಗ್ ಕೊಡ್ತಾರಲ್ಲ ಗೌರಿ ಸೌಂಡ್ ನಮಗ ಆಶ್ಚರ್ಯ ಆಗ್ತದೆ. ಒಬ್ರು ಅಮ್ಮೂರ್ನವನು ಒಬ್ಬ ಶಿಕ್ಷಕ ಹೋದ ವರ್ಷ ಅವನ ಆಸ್ಪತ್ರೆಗೆ ಅಡ್ಮಿಟ್ ಆಗಿತ್ತು. ಅವನ ಮದುವಿಲ್ಲ, ಮಕ್ಕಳಿಲ್ಲ. ಏನು ಅವನು ಫೋನ್ ಮಾಡ್ತಿಲ್ಲ, ನಮ್ಮ ಚೇರ್ಮನ್ ಭೇಟಿ ಆಗಬೇಕು. ನಮ್ಮಲ್ಲಿ ಒಬ್ರು ಸಾಧನ ಅವರು ಕಾರ್ಯಕ್ರಮ ಕಳಿಸಿದ್ರು. ಅವನು ಮೊದಲನೇ ವರ್ಷ ಇಲ್ಲಿ ಬರೆದಿರ್ತಾನೆ. ಸುಮಾರು 28 ಎಕರೆ ಅವನ ಜಮೀನು ನಂತರದಲ್ಲಿ ಯಾರೇ 14 ಲಕ್ಷ ರೂಪಾಯಿ ಜಮೀನು ಇಟ್ಟಿದ್ದು ಈಗ ಸಂಸ್ಥೆಗೆ ನಿಲ್ಬೇಕು ಕೊಟ್ಬಿಟ್ಟ. ನನಗೆ ಇವತ್ತು ವಿಶ್ವಾಸ, ಈ ಸಂಸ್ಥೆ ಮೇಲೆ ವಿಶ್ವಾಸ ಅಲ್ಲ. ಬಹುತೇಕ ಸಂಸ್ಥೆ ಈ ಭಾಗದಲ್ಲಿ ಸಂಸ್ಥೆ ನಾವೇನು ಏನೋ ಹೊಲಗಳು ಕೆಲಸ ಹೊಲ ಮಾಡೋ ಗದ್ದಿ ಮಾಡ್ಕೊಂಡು ಹಾಕಿರ್ತಿದ್ದು. ಇವತ್ತು ಪರಿಸ್ಥಿತಿ ಈ ಸಂಸ್ಥೆ ಎಲ್ಲರಿಗೆ ಶಿಕ್ಷಣದ ಒಂದು ಹೊಳೆನ ಮಾಡಿ ಈ ಶಿಕ್ಷಣದಿಂದ ಶಿಕ್ಷಣ ತಗೊಂಡು ಅದರ ಜೊತೆಗೆ ಇವತ್ತು ಆರೋಗ್ಯ ಸೇವೆ ಸುಮಾರು ಇಡೀ ಕೇಳಿ ಸಂಸ್ಥೆ ಹೋದ ತಿಂಗಳ ರಾಷ್ಟ್ರಪತಿಯವರು ಬಂದು 300 ಬೆಡ್ ಕ್ಯಾನ್ಸರ್ ಆಸ್ಪತ್ರೆ ಉದ್ಘಾಟನೆ ಮಾಡಿ ದಯವಿಟ್ಟು ಮಳೆ ಮಾಜಿ ವಿದ್ಯಾರ್ಥಿಗಳು ಆ ಆಸ್ಪತ್ರೆಗೆ ಬೇಕಾಗಿ ಪೇಷಂಟ್ ಹತ್ರ ನೋಡ್ಲಿಕ್ಕೆ ಅಮೇರಿಕದ ಬಂದು 8 ಕೋಟಿ ರೂಪಾಯಿ ನಾವು ಅಮೇರಿಕ ಊರಿನಿಂದ ಮನೆಯನ್ನು ಶಿವಣಿಗೆ ಮತ್ತು ಶಿವಣಿಗೆ ಅಂತ ನಮ್ಮಲ್ಲಿ ವಿದ್ಯಾರ್ಥಿ 8 ಕೋಟಿ ರೂಪಾಯಿ ಧನ ಕೊಡ್ತಾರೆ. ನಮ್ಮ ರಾಷ್ಟ್ರಪತಿಯವರು ಉದ್ಘಾಟನೆ ಮಾಡಿದ್ರು. ಬಹಳಷ್ಟು ಜನ ಕಾರಣ ಬಂದು ಇಂಥ ಆಸ್ಪತ್ರೆಗಳನ್ನ ಅಮೇರಿಕಗಳು ಕೊಡಿಲ್ಲ. ಅಷ್ಟು ಉತ್ತಮವಾದ ಸೇವೆ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ನಾವು ಯಾವಾಗ ಬಂದ ಅದನ್ನು ನೋಡ್ಕೊಂಡು ಹೋದ್ರೆ ನಮ್ಗೆ ಖುಷಿ. ಇಲ್ಲಪ್ಪ ನನ್ನ ಸಂಸ್ಥೆಯವರು ಇಷ್ಟು ಮಾಡಿದ್ದಾರೆ ನಮಗೂ ಖುಷಿ ಇದೆ. ದಯವಿಟ್ಟು ನಮಗೆಲ್ಲ ಆರೋಗ್ಯ ಕೊಡಲಿ, ಆಯುಷ್ ಕೊಡಲಿ. ಯಾಕಂದ್ರೆ ಮುಂದಿನ 100 ವರ್ಷದೊಳಗೆ ಈ ಕಾರ್ಯಕ್ರಮಗಳು ಸೌಭಾಗ್ಯದಿಂದೆಲ್ಲ ಆಶೀರ್ವಾದ ನನಗಿರಲಿ. ಆ ಕಾರ್ಯಕ್ರಮ ಭಾಗವಹಿಸುವ ನಮಗೆ ಅಂತ ಹೇಳಿ ಮತ್ತೊಮ್ಮೆ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ನಾನು ಒಂದನೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ